ವಿಸಿಟಿಂಗ್ ಕಾರ್ಡ್ ಕೊಡ್ತೀವಿ. ದಯವಿಟ್ಟು ಯಾರಾದರೂ ಬಂದಿದ್ರೆ ವೈಯಕ್ತಿಕವಾಗಿ, ಯಾಕಂದರೆ ಇಷ್ಟು ಜನ ಇಂಥ ಸೇವೆ ಕಡಿಮೆ ಸಿಗ್ತದೆ ನಿಮಗೆ. ಸ್ವಂತ ಮಾಡಿಸಿದ್ರೆ ಹೆಚ್ಚಿಗೆ ಸೇವಾ ಭಗವಂತನಲ್ಲಿ ಮುಡುಪಾಗಿರ್ತದೆ ಅಂತ ಹೇಳ್ತಾ, ಯಾರಿಗೆ ಬೇಕು ಮಾಡಿಸ್ತೀರಿ ಅವ್ರ ಕಾರ್ಡ್ ಕೊಡ್ತೀನಿ, ತೊಗೊಂಡವ್ರಿ. ನೀವು ಯಾವಾಗ ಹೇಳ್ತೀರೋ 1 ತಿಂಗಳು ಮುಂಚೆ ನಮ್ಗೆ ಹೇಳಬೇಕು. ನಾವು ಬಂದು ಕಲ್ಯಾಣೋತ್ಸವನ ನೆರವೇರಿಸಿಕೊಡ್ತಾ ಇದ್ದೀವಿ. ಹಲೋ, ಹರೇ ಶ್ರೀನಿವಾಸ ಕಲ್ಯಾಣ, ಗಿರಿಜಾ ಕಲ್ಯಾಣ, ಸೀತಾರಾಮ ಕಲ್ಯಾಣ ಯಾರು ಬೇಕಾದರೂ ಮಾಡಿಸ್ಬೋದು. ವಿಸಿಟಿಂಗ್ ಕಾರ್ಡ್ ನೀವು ಯಾವ ಬರೋ ಅವತ್ತೇ ಬಂದು ಮಾಡ್ಕೊಡ್ತೀವಿ. ಭಗವಂತನ ಕಲ್ಯಾಣದಿಂದ 2 ಅತ್ಯುತ್ತಮ ಘಟನೆಯಾಗಿದೆ. ನಿಮ್ಗೆ ಹೇಳ್ತೀನಿ. ನಮ್ಮ ಹುಬ್ಬಳ್ಳಿಯಲ್ಲಿ ಪಟೇಗಾರ ಅಂತ ಇರ್ತಾರೆ, ಕ್ಷತ್ರಿಯರು. ಅವರು ಶಂಕರ್ ಹಬೀಬ್ ಅಂತ ಹೇಳಿ ಅವ್ರ ಮಗನಿಗೆ ಮದುವೆ ಆಗಿದ್ದಿಲ್ಲ. ಒಂದು ಕಂಕಣವನ್ನು ಕೊಟ್ಟಿದ್ದೆ ನಾನು. ಕಂಕಣ ತಗೊಂಡು ಮದುವೆ ಫಿಕ್ಸ್ ಆಯಿತು. ಮದುವೆ ಫಿಕ್ಸ್ ಆದಾಗ ಡಿಸೆಂಬರ್ ಒಳಗೆ ಮದುವೆ ಫಿಕ್ಸ್ ಮಾಡಿದ್ರು. ಅವತ್ತಿನ ದಿವಸ 2 ದಿನ ಮುಂಚೆ ನಮಗೆ ಕಲ್ಯಾಣೋತ್ಸವ ಮಾಡಬೇಕು, ಮರುದಿವಸ ನಿಮಗೆ ಮದುವೆ ಆಯಿತು. ಆವಾಗ 1 ವಾರ ಮುಂಚೆ ಕಾರ್ ಆಕ್ಸಿಡೆಂಟ್ ಆಯಿತು. ಕಾರಲ್ಲಿ 4 ಜನ ಹೊರಟಿದ್ರು. 3 ಜನಕ್ಕೆ ಬಹಳ ಹೊಡೆತ. ಏನಂದರೆ ಮೇಲೆ ಏಳಲಿಕ್ಕಾಗದ ಹೊಡೆತ ಬಿದ್ದು ಆ ಮದುಮಗನಿಗೆ ಕಾಲಿಗಷ್ಟೇ ಹೊಡೆತ ಬಿದ್ದಿತ್ತು. ಆವಾಗ ಆ ತಾಯಿ ಅಂದು ಶಂಕರ್ ಹಬೀಬ್ ಅಂತ ಹೆಸರಿರ್ತಿ, ಪದ್ಮಾವತಿ ಹಬೀಬ್ ಅಂತ ಹೇಳಿ, ಆಚಾರ್ಯ ನಾನು ಭಗವಂತನ ಕಲ್ಯಾಣ ಮಾಡ್ತೀನಿ ಅಂದ್ಕೊಂಡಿದ್ದಕ್ಕೆ ನನ್ನ ಮಗ ಇವತ್ತು ಹುಡುಗ, ಇಲ್ಲದಿದ್ದರೆ ನನ್ನ ಮಗ ಏನಾಗ್ತಿದ್ನೋ ಗೊತ್ತಿಲ್ಲ ಅಂತ ಹೇಳಿ ಕಣ್ಣಲ್ಲಿ ನೀರು ಹಾಕೋತ ನಮ್ಮನ್ನು ಕರೆಸಿ ಕಲ್ಯಾಣೋತ್ಸವವನ್ನು ಮಾಡಿಸಿದ್ರು. ಅವರು ವೈಭವದಿಂದ ಕಲ್ಯಾಣೋತ್ಸವ ಮಾಡ್ತಿದ್ರು. ಬಹಳ ಕೋಟ್ಯಾಧಿಪತಿಗಳವರು. ಅವರು ಅಂದರು, ಅಮ್ಮ ಕಲ್ಯಾಣೋತ್ಸವ ನಡೆಯುವಾಗ ಕಣ್ಣಲ್ಲಿ ನೀರು ಹಾಕ್ಕೊಂಡೇ ಕೂತ್ಕೊಂಡಿದ್ರು. ಅವರು ಮುಗಿಯೋ ತನಕ ಕಣ್ಣಲ್ಲಿ ನೀರು ತೆಗೆದಿದ್ದೆಲ್ಲ. ಕೊನೆಗೆ ಮಾಂಗಲ್ಯ ಧಾರಣೆ ಆದಮೇಲೆ ಇವತ್ತಿಗೆ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಹೇಳಿ ಭಗವಂತನಲ್ಲಿ ಬಿದ್ದು ನಮಸ್ಕಾರ ಮಾಡಿದ್ರು. ಆದರೆ ನಾವು ಬರೀ ಕಲ್ಯಾಣೋತ್ಸವ ಮಾಡ್ತಿದ್ರೆ ಭಗವಂತ ಯಾವ ರೀತಿ ಅದನ್ನು ಅಭಿವೃದ್ಧಿ ಮಾಡ್ತಾನೆ, ನಮ್ಮನ್ನು ಇದು ಕಾಯ್ತಾನೆ ಅನ್ನೋದಕ್ಕೆ ಮಹಾ ಒಂದು ಉದಾಹರಣೆ. ಸರಿ, ಏನಿದೆ ಮಾತಾಡ್ತಾರೆ ಏನಿಲ್ಲ. ಆಮೇಲೆ ಆಯುಷ್ಯವನ್ನು ಯಾವ ರೀತಿ ಕೊಡ್ತಾನೆ ಅನ್ನೋದಕ್ಕೆ 2014ನೇ ಇಸವಿಯಲ್ಲಿ ಒಬ್ಬರಿಗೆ 80 ವರ್ಷ ಶಾಂತಿ ಇತ್ತು. ನಮ್ಮನ್ನು ಕರೆದು ಕಲ್ಯಾಣೋತ್ಸವ ಮಾಡಿಸಿದ್ರು. ನಾವು ಹೋಗಿ ಇಷ್ಟು ವೈಭವ ಇದ್ದರೆ ಸಣ್ಣ ಪ್ರಮಾಣ ಮಾಡಿ ಬಂದ್ವಿ. ಮತ್ತೆ ಮೊನ್ನೆ 2014ರಲ್ಲಿ 90 ವರ್ಷಕ್ಕೆ ಗೌರಿ ಶಾಂತಿ ಅಂತಾರೆ, ಅದಕ್ಕೆ ಹೋಗಿ ಕಲ್ಯಾಣೋತ್ಸವ ಮಾಡಿದ್ದಾರೆ. ಭಗವಂತ ಆರೋಗ್ಯವನ್ನು ಯಾವ ರೀತಿ ಕೊಟ್ಟಿದ್ದಾರೆ. 80 ವರ್ಷಕ್ಕೆ ಹೋಗಿ ಇವತ್ತು 90 ವರ್ಷಕ್ಕೆ ಹೋಗಿ ಕಲ್ಯಾಣೋತ್ಸವ ಮಾಡಿ 100 ವರ್ಷ. ಆದ್ದರಿಂದ ಶ್ರೀನಿವಾಸ ದೇವರ ನಂಬಿದರೆ ನಮ್ಮನ್ನು ಆರೋಗ್ಯವಾಗಿರ್ತಾನೆ, ಆಯುಷ್ಯವನ್ನು ಕೊಡ್ತಾನೆ ಅನ್ನೋದಕ್ಕೆ ಬಹಳ ಉದಾಹರಣೆಗಳು ಹೇಳ್ಬೋದು. ಹೋದ್ರೆ ಬಹಳ ಸಿಗ್ತಾವೆ ನಮಗೆ. ಕಲ್ಯಾಣ ಅದು ಹೇಳಿದರೆ 604 ಕಲ್ಯಾಣೋತ್ಸವ ಮಾಡಿದ್ದೇನೆ. ನಮ್ಮ ಕಲ್ಯಾಣದಿಂದ ಒಂದು 350ರಿಂದ 400 ಕಲ್ಯಾಣ ಮಕ್ಕಳಿಗೆ ಕಲ್ಯಾಣ ಆಗಿದೆ. ಒಂದು ಹುಡುಗಿಗೆ ಕಂಕಣ ವಿದ್ಯಾಭ್ಯಾಸ ಕಂಕಣ ಕೊಟ್ಟಿದ್ದೇನೆ. ಇವತ್ತು ಅವರಿಗೆ IAS ಪಾಸ್ ಮಾಡಿದ್ದಾರೆ 7 ವರ್ಷದ ಹಿಂದೆ. ಅವ್ರು ಮತ್ತೆ ಕರೆದ್ರು, ಆದರೆ ನನ್ನ ಮಗಳು IAS ಮಾಡಿದ್ದಾಳೆ, ಹೊರ ಹುಡುಕಬೇಕು, ಮತ್ತೆ IAS ಮಾಡಿದ್ರೆ ದೊಡ್ಡ ಎಜುಕೇಷನ್ ಹುಡುಗನೇ ಬೇಕು. ಮತ್ತೆ ನಮ್ಮನ್ನು ಕರೆಸಿ ಗಿರಿಜಾ ಕಲ್ಯಾಣ ಮಾಡಿಸಿದ್ರು, ಪಾರ್ವತಿ ಪರಮೇಶ್ವರ ಕಲ್ಯಾಣ ಮಾಡಿಸಿದ್ರು. ಆವಾಗ ಅಮೇರಿಕಾದಲ್ಲಿ ಒಬ್ಬ MS ಮಾಡಿದ್ದ ಆ ಹುಡುಗ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದ. ಅವನಿಗೆ ಅವತ್ತಿನ ದಿವಸ ಕಲ್ಯಾಣೋತ್ಸವ ಗಿರಿಜಾ ಕಲ್ಯಾಣ ಮಾಡಿದ್ಕೊಳ್ಳೆ ಜಾತಕ ಬಂತು. ನಾನೇ ಕೂಡಿಸಿ ನೋಡಿದೆ, 24 ಗುಣ ಕೊಡ್ತೇವೆ, ಮದುವೆ ಮಾಡಲಿಕ್ಕೆ ಅಡ್ಡಿಲ್ಲ ಅಂದೆ. ಆ ಹುಡುಗಿ ಕೊಟ್ಟು ಮದುವೆ ಮಾಡಿದ್ರು. ಅದು ಹೇಳಿದೆ, ಭಗವಂತನ ಕಲ್ಯಾಣಗಳು ಮಾಡಿದರೆ ಎಷ್ಟು ಅಭಿವೃದ್ಧಿ ಆಗ್ತದಂತೆ ಒಂದು ಉದಾಹರಣೆ ಅಷ್ಟೇ. ಈಗ ಮತ್ತೆ ಮಂಗಳ ಕಾರ್ಯಕ್ರಮ ಮತ್ತೆ ರಥೋತ್ಸವ ಇದೆ. ಆದ್ದರಿಂದ ಗಂಗಾ